ಹಗರಣದ ವಿರುದ್ಧ ಮೈತ್ರಿ ಪಾದಯಾತ್ರೆ ಘೋಷಣೆ ಹೋಗಿದೆ. ಆದರೆ ಪಾದಯಾತ್ರೆ ದಿನ ಹತ್ತಿರ ಆಗ್ತಾ ಇದ್ದ ಹಾಗೆ ಮೈತ್ರಿಯಲ್ಲಿ ಅಪಸ್ವರ ಶುರುವಾಗಿದೆ. ಪಾದಯಾತ್ರೆ ಮುಂದಕ್ಕೆ ಹಾಕಿ ಅಂತ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಉತ್ಸಾಹದಲ್ಲಿತ್ತು ದೋಸ್ತಿ ಪಡೆ, ಆದ್ರೆ ಈಗ ಅಪಸ್ವರ ಶುರುವಾಗಿದೆ. ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ ಹೋರಾಟ ಮಾಡಿದ್ವು, ಅಹೋರಾತ್ರಿ ಹೋರಾಟ ಮಾಡಿದ್ವು. ಆದ್ರೆ ಈಗ ಪಾದಯಾತ್ರೆ ಬಗ್ಗೆ ಸ್ವಲ್ಪ ಅಪಸ್ವರ ಶುರುವಾಗಿದೆ. ನಾವು ಮಾತಾಡಿದ್ವಿ, ಕುಮಾರಣ್ಣನ ಇಲ್ಲದೆ ಆಗಲ್ಲ ಅಂತೇಳಿ. ಇಲ್ಲ, ನಾನು ಒಂದು ದಿವಸ ಬಂದು ಉದ್ಘಾಟನೆ ಮಾಡಿಬಿಟ್ಟು ಹೋಗ್ಲಿಕ್ಕೆ ಆಯ್ತದೆ ಅಂತ ಹೇಳಿದ್ರು. ಇಲ್ಲ ಇಲ್ಲ, ಹಂಗೆ ಆಗಲ್ಲ, ನೀವು ಬರದೇ ಇದ್ದರೆ ನಮ್ಮ ಭಾಗಕ್ಕೆ ಪಾದಯಾತ್ರೆ ಖಂಡಿತ ಬೇಡ. ಇವತ್ತೇನು BJP JDS ಪಕ್ಷ ಒಟ್ಟಾಗಿದ್ದೀವಿ. ನೀವು ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರು ನಡೆಯೋಕ್ಕಾಗದೇ ಇದ್ದರೆ ನಾವು ಸರ್ಕಲಲ್ಲಿ ಯಡಿಯೂರಪ್ಪನವರು ನೀವು ಕಾರಲ್ಲಿ ಬಂದು ಸರ್ಕಲಲ್ಲಿ ಭಾಷಣ ಮಾಡಿ. ನೀವಿಲ್ಲದೆ, ಕುಮಾರಣ್ಣ ನಾಯಕತ್ವ ಇಲ್ಲದೆ, ಕುಮಾರಣ್ಣವ್ರು ಬರದೆ ಪಾದಯಾತ್ರೆಯಲ್ಲಿ ಖಂಡಿತ ನಾವು ಸಕ್ಸಸ್ ಆಗಲ್ಲ, ನಾವು ಬರಲ್ಲ ಅಂತಕ್ಕಂಥದ್ದನ್ನ ಕಠಿಣವಾಗಿ ಅವರು ಹೇಳಿದ್ದಾರೆ. ನಾವು ಜೋಶಲ್ಲಿ ಹೋಗ್ತಾ ಇದ್ದಾಗ ಬ್ರೇಕ್ ಬಿಡುವಂಗೆ ಕಾಣ್ತಿದೆಯಲ್ಲ ಪ್ರಶಾಂತ್. ನನಗನ್ಸುತ್ತೆ 2-3 ಕಾರಣಗಳು ಬಹಳ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾರೆ. ಒಂದು, BJPಯ ಒಳಗಡೆಯೇ ಅಪಸ್ವರಗಳು. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳರು, ಉಳಿದ ನಾಯಕರು ಇದೊಂದು ರೀತಿ ವಿಜಯೇಂದ್ರ ಹಮ್ಮಿಕೊಂಡಿರ್ತಕ್ಕಂಥ ಪಾದಯಾತ್ರೆ ಅನ್ನುವ ರೀತಿಯಲ್ಲಿ BJP ಒಳಗಡೆಯೇ ಬಿಂಬಿಸಲಾಗ್ತಾ ಇದೆ. ಆ್ಯಂಡ್ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇರ್ತಕ್ಕಂಥ ವಿಶ್ಲೇಷಣೆಗಳೇನು, ಇದು ವಿಜಯೇಂದ್ರರ ನಾಯಕತ್ವವನ್ನು ಗಟ್ಟಿ ಮಾಡಲಿಕ್ಕೆ ಆಗ್ತಾ ಇರತಕ್ಕಂಥ ಪಾದಯಾತ್ರೆ ಅನ್ನುವ ರೀತಿಯಲ್ಲಿ. ಹೀಗಾಗಿ JDS ನನಗನ್ಸುತ್ತೆ, ಹೌದು, ವಿಜಯೇಂದ್ರರ ನಾಯಕತ್ವವನ್ನು ಗಟ್ಟಿ ಮಾಡಲಿಕ್ಕೆ ನಾವ್ಯಾಕೆ ಜನ ಕರ್ಕೊಂಡು ಬಂದು ಅದನ್ನು ಪಾದಯಾತ್ರೆಯನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ಒಂದು ಥಿಂಕಿಂಗ್ ನಿಶ್ಚಿತವಾಗಿರುತ್ತೆ. ಎರಡನೇ ಥಿಂಕಿಂಗ್ ನನ್ನ ಪ್ರಕಾರ, BJP ಒಳಗಿನ ಒಳಜಗಳದಲ್ಲಿ ನಾವ್ಯಾಕೆ ಸೈಡನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಕೂಡ JDS ಚಿಂತನೆ. ಮೂರನೇದು ಬಹಳ ಪ್ರಮುಖ, 1-2 ಬಿಟ್ಬಿಡಿ, JDSನ ದೃಷ್ಟಿಯಿಂದ ಬಹಳ ಪ್ರಮುಖ ಏನು, ಈ ಪಾದಯಾತ್ರೆ ನಡೀತಾ ಇರೋದೆಲ್ಲಿ, ಬೆಂಗಳೂರಿಂದ ಮೈಸೂರಿಗೆ. ನಿಮ್ಮ ಬೆಂಗಳೂರಿಂದ ಮೈಸೂರಿನ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಈಗ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ ಅಲ್ವಾ, ಅಂದರೆ ಬೆಂಗಳೂರು ಬಿಟ್ಟರೆ ನಿಮ್ಗೆ ಯಾವ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ BJPಯ ಶಾಸಕರಿಲ್ಲ. ಹಾಗಿರುವಾಗ BJPಯ ಪಾದಯಾತ್ರೆಗೆ JDS ಶಾಸಕರಿರ್ತಕ್ಕಂಥ ಕ್ಷೇತ್ರದಲ್ಲಿ BJPಯನ್ನು ಹೈಲೈಟ್ ಮಾಡುವುದಕ್ಕೋಸ್ಕರ ನಾವ್ಯಾಕೆ ಅವರನ್ನು ಒಳಗಡೆ ಬಿಟ್ಕೊಡ್ಬೇಕು ಅನ್ನುವ ಚರ್ಚೆ ಕೂಡ ನಿಶ್ಚಿತವಾಗಿ ನಡೆದಿರುತ್ತೆ. ಅಂದರೆ ಈಗ ಬೆಂಗಳೂರು ಬಿಟ್ಟರೆ ನಿಮಗೆ ಮೈಸೂರಿನ ಕೃಷ್ಣರಾಜದವರೆಗೆ BJPಗೆ ಇವರಿಲ್ಲ. ಇಲ್ಲಿ ಯಶವಂತಪುರ ಹೆಚ್ಚು ಕಡಿಮೆ ಕೆಂಗೇರಿಯಿಂದ ಬಿಟ್ಟರು ಅಂತ ಅನ್ಕೋಣ ಅಲ್ವಾ. ಕೆಂಗೇರಿಯ ಶಾಸಕರು ಕೂಡ ಅವರು BJPಯಲ್ಲಿಲ್ಲ, ಅವರು ಕಾಂಗ್ರೆಸ್ ಜೊತೆ ಇದ್ದಾರೆ. RR ನಗರ ಅಂತ ಇಟ್ಕೊಳ್ಳಿ, ಮುನಿರತ್ನ ಕ್ಷೇತ್ರ ಬಿಟ್ಟರೆ ನೀವು ಮೈಸೂರಿನ ಕೃಷ್ಣರಾಜ ಕ್ಷೇತ್ರದವರೆಗೂ ಇವ್ರಿಗೆ ಶಾಸಕರಿಲ್ಲ. ಹಾಗಿರುವಾಗ JDSನ ಭದ್ರಕೋಟೆಯಲ್ಲಿ BJPಯವ್ರನ್ನ ಕರೆತಂದು ನಾವ್ಯಾಕೆ ಪಾದಯಾತ್ರೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಚರ್ಚೆ ಇರುತ್ತೆ. ನಾಲ್ಕನೇ ನನಗನ್ನಿಸ್ತಕ್ಕಂಥದ್ದು, ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಆರೋಗ್ಯದ ಸ್ಥಿತಿಯಲ್ಲೂ ಇರಲಿಕ್ಕಿಲ್ಲ. ಅಂದರೆ ಈಗ ಡೇ ಟು ಡೇ ವರ್ಕ್ ಮಾಡೋದು ಬೇರೆ, ಪಾದಯಾತ್ರೆಯಲ್ಲಿ ದಿನ 10-15 ಕಿಲೋಮೀಟರ್ ನಡೆಯೋದು ಬೇರೆ. ನೀವು ಕೇಂದ್ರ ಮಂತ್ರಿ ಆದಮೇಲೆ ಅದರ ಒತ್ತಡವೂ ಇರುತ್ತೆ. ಹಾಗಿರುವಾಗ ಅವ್ರು ಯಾಕೆ ಬಂದು ಪಾದಯಾತ್ರೆಯಲ್ಲಿ ಇಲ್ಲಪ್ಪ, ಅವರಿಲ್ಲ. ಹಾಗಾದರೆ ನೀವು ನಿಖಿಲ್ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಜೊತೆಗೂಡಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು BJP ಹೇಳುತ್ತಾ? ಅದು ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಗ್ಯಾಪ್ ಇದ್ದಾಗಿದೆ. ನನಗಿರ್ತಕ್ಕಂಥ ಡೌಟ್ ಭಾವನಾ, BJP ಹೈಕಮಾಂಡ್ಗೆ ಈ ಪಾದಯಾತ್ರೆ ಮಾಡಲೇಬೇಕು ಅಂತಕ್ಕಂಥ ಅನಿವಾರ್ಯತೆ ಉಂಟಾ, ಅಥವಾ ಇದನ್ನು ವಿಜಯೇಂದ್ರ ಮತ್ತು ಅಶೋಕ್ ಮಾತ್ರ ಪ್ಲ್ಯಾನ್ ಮಾಡ್ತಿದ್ದಾರೆ? ಆ ಕಾರಣಕ್ಕೆ BJP ಹೈಕಮಾಂಡ್ನಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆಗಳನ್ನು JDS ಕಿವಿಗೆ ಬಿದ್ದು JDS ಇದರಿಂದ ದೂರ ಉಳಿತಿದೆಯಾ? ಡೋಂಟ್ ನೋ. ಅಲ್ಲ, ಇದು ಕಥೆ ಏನು? ಮತ್ತೆ ಒಂದು ಕಡೆ JDS ಒಪ್ಪಿಗೆ ಇಲ್ಲ, ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿಗೆ ಒಪ್ಪಿಗೆ ಇಲ್ಲ, ಮತ್ತೆ ಇನ್ನೊಂದು ಟೀಮ್ ರೆಡಿ ಆಗ್ತಾ ಇದೆ ಪಾದಯಾತ್ರೆಗೆ. BJPಯಲ್ಲಿ ಜಗಳಗಳಿದ್ದೇ ಇವೆ. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್, ಉಳಿದ ನಾಯಕರು ಅವರೇನು ವಿಜಯೇಂದ್ರ ನಾಯಕತ್ವವನ್ನು ಒಪ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಯಾವತ್ತೂ ಹೇಳಿಲ್ಲ.
ಆದರೆ JDS ಈಗ ನೋಡಿ, JDS ಇಸ್ ಎ ನ್ಯೂ ಫ್ರೆಂಡ್ ಆಫ್ BJP. ಅವರೇ ಕುಳಿತುಕೊಂಡು ಪಾದಯಾತ್ರೆಯನ್ನು ಪ್ಲ್ಯಾನ್ ಕೂಡ ಮಾಡಿದರು. 2-3 ದಿನಗಳಲ್ಲಿ ಪಾದಯಾತ್ರೆಯಿಂದ ಪುಲ್ಔಟ್ ಆಗ್ತಿದ್ದಾರೆ. ಕಾರಣ ಏನಿರಬಹುದು? ಒಂದು BJP ಹೈಕಮಾಂಡ್ ಪಾದಯಾತ್ರೆ ವಿಜೇಂದ್ರರನ್ನು ವೈಭವೀಕರಿಸ್ತಕ್ಕಂಥ ಪಾದಯಾತ್ರೆ ಅನ್ನುವ ರೀತಿಯಲ್ಲಿ ನೋಡ್ತಾ ಇದೆಯಾ, ಅಥವಾ BJP ಇದು ಮಾಡಲೇಬೇಕು ಪಾದಯಾತ್ರೆ, ಇದರಿಂದ BJP ಒಂದು ವಿರೋಧ ಪಕ್ಷವಾಗಿ ಗಟ್ಟಿಯಾಗಿ ಬೆಳೆಯುತ್ತೆ ಅನ್ನುವ ರೀತಿಯಲ್ಲಿ ನೋಡ್ತಾ ಇದೆಯಾ? ನ್ಯಾಚುರಲಿ ಕುಮಾರಸ್ವಾಮಿ BJPಯಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಅರ್ಥೈಸಿಕೊಂಡೇ ಈ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿರುತ್ತೆ. 2 ಸಂಗತಿಗಳು ಮೇಲ್ನೋಟಕ್ಕೆ ಅನಿಸುತ್ತೆ. ಒಕ್ಕಲಿಗ ಬಾಹುಳ್ಯ ಕ್ಷೇತ್ರದಲ್ಲಿ ಎಲ್ಲಿ BJP ಶಾಸಕ ಸ್ಥಾನವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ವೋ ಆ ಕ್ಷೇತ್ರದಲ್ಲಿ ಯಾಕೆ BJP ನಾಯಕರನ್ನು ಕರ್ಕೊಂಡು ಬಂದು ಪಾದಯಾತ್ರೆಗೆ ನಾವು ಅವಕಾಶ ಕೊಡಬೇಕು ಅನ್ನೋದು ಒಂದಿರುತ್ತೆ. ಎರಡನೇದು, BJPಯ ಒಳಜಗಳ, ಅದರಲ್ಲಿ ಹೈಕಮಾಂಡ್ನಲ್ಲಿ ಏನೊಂದು ಅಭಿಪ್ರಾಯ ಇದೆ ಅದನ್ನು ತಿಳ್ಕೊಂಡು JDS ಪುಲ್ಔಟ್ ಮಾಡ್ತಿದೆಯಾ? ಇದು ಕಾರಣ ಕೂಡ ನೋಡಬೇಕಾಗತ್ತೆ. ಕುಮಾರಸ್ವಾಮಿ ಹೆಂಗೆ ತಗೋತಾರೆ ಇದನ್ನ ಇವಾಗ? ನೋಡಿ, ಇಫ್ BJP ಹೈಕಮಾಂಡ್ ಕುಮಾರಸ್ವಾಮಿ ಅವ್ರಿಗೆ ಚರ್ಚೆ ಮಾಡಿ ಈ ನಿರ್ಣಯವನ್ನು ಆಗಿದ್ದರೆ ನನಗನ್ಸುತ್ತೆ ಏನು JDS ಪುಲ್ಔಟ್ ಆಗ್ತಿರಲಿಲ್ಲ. ಓಕೆ, ಇದು ಕೊನೆಯದಾಗಿ ಹೇಗೆ ಬಿಂಬಿತ ಆಗ್ತಾ ಇದೆ ಅಂತಂದರೆ, ಇದು ವಿಜೇಂದ್ರರ ಪಾದಯಾತ್ರೆ, ವಿಜೇಂದ್ರರನ್ನು ರಾಜ್ಯ ರಾಜಕಾರಣದ ಮಧ್ಯಭಾಗದಲ್ಲಿ ತರ್ತಕ್ಕಂಥ ಪಾದಯಾತ್ರೆ ಅನ್ನುವ ರೀತಿಯಲ್ಲಿ ಇದು ಬಿಂಬಿತ ಆಗ್ತಾ ಇದೆ. ಇದು ಮೋರ್ ಆಫ್ ಸಿದ್ದರಾಮಯ್ಯನವರ ವಿರುದ್ಧದ ಪಾದಯಾತ್ರೆಗಿಂತ BJPಯಲ್ಲಿ ವಿಜಯೇಂದ್ರ ಅವರನ್ನು ಸೆಂಟರ್ ಆಫ್ ನ್ಯೂಕ್ಲಿಯಸ್ಸಿಗೆ ತಂದು ಕೂರಿಸ್ತಕ್ಕಂಥ ಪಾದಯಾತ್ರೆ ಅನ್ನುವ ರೀತಿಯಲ್ಲಿ ಇದನ್ನು ನೋಡಲಾಗ್ತಾ ಇದೆ. ಆ ವಿಶ್ಲೇಷಣೆಗಳು ಅದರಿಂದ JDS ಡಿಸ್ಟರ್ಬ್ ಆಯಿತಾ, ಅಥವಾ BJPಯ ಒಳಜಗಳದ ಕೆಲ ಮಾಹಿತಿಗಳು JDSಗೆ ಗೊತ್ತಾಗಿ JDS ದೂರ ಉಳಿಯುವ ತೀರ್ಮಾನ ತೆಗೆದುಕೊಂಡಿದೆ? ಆದರೆ ಏನಾಗುತ್ತೆ ನೋಡಿ, ಈಗ ಮೊನ್ನೆ ಚರ್ಚೆ ಏನಿತ್ತು, ಮೂಢ ಹಗರಣದ ಬಗ್ಗೆ ಚರ್ಚೆ ಇತ್ತು. ಇವತ್ತು ಚರ್ಚೆ ಎಲ್ಲಿಗೆ ಬಂತು? ರಮೇಶ್ ಜಾರಕಿಹೊಳಿ ಒಂದು ಪಾದಯಾತ್ರೆ ಮಾಡ್ತಾರಂತೆ, JDS ಆ ಪಾದಯಾತ್ರೆಯಲ್ಲಿ ಭಾಗವಹಿಸೋದಿಲ್ಲ ಅಂತೆ. ಅದರ ಗಾಳಿ ತೆಗೆಯೋ ಕೆಲಸವನ್ನು ಗೊತ್ತಿಲ್ಲ. ಈಗ ಕಾಂಗ್ರೆಸ್ನ ಸ್ಟ್ರಾಟಜಿ ಕೂಡ ಇರ್ಬೋದು, ಡಿಫ್ಲೆಕ್ಷನ್ ಅದು ಇದ್ದೇ ಇರುತ್ತೆ. ಒಂದು ಪೊಲಿಟಿಕಲ್ ಪಾರ್ಟಿ ಆ ಸ್ಟ್ರಾಟಜಿಯನ್ನು ಮಾಡ್ತಾ ಇರುತ್ತೆ. ಬಟ್ ನನಗನ್ಸುತ್ತೆ ವಿಜೇಂದ್ರ ಇರಲಿ, ಅಶೋಕ್ ಇರಲಿ, ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡಿ ಇದನ್ನು ಪೂರ್ತಿಯಾಗಿ ತೀರ್ಮಾನಿಸಿದ್ರ, ಏಕಪಕ್ಷೀಯವಾಗಿ ತೀರ್ಮಾನಿಸಿದ್ರ, ಅಥವಾ ನಮ್ಮ ಜಾಗದಲ್ಲಿ ನಮ್ಮ ಸ್ಟ್ರಾಂಗ್ ಹೋಲ್ಡಲ್ಲಿ ಇವ್ರನ್ನ ಯಾಕೆ ಬಿಟ್ಕೊಳ್ಬೇಕು ಅನ್ನೋದು JDSನಲ್ಲಿ ಆಫ್ಟರ್ ಥಾಟ್ ಆಯಿತಾ? ನೋಡ್ಬೇಕು ಏನಾಗುತ್ತೆ ಅನ್ನೋದನ್ನ. ಇನ್ನು 2 ದಿನ ಬಾಕಿ ಇದೆ ಫೈನಲ್ ಒಟ್ಟಾಗಿ ಹೋಗೋದಕ್ಕೆ, ಯಾಕಂದ್ರೆ 3ನೇ ತಾರೀಕಿಂದ ಪಾದಯಾತ್ರೆ ಶುರು ಆಗಬೇಕಾಗಿದೆ. ಏನಾಗುತ್ತೆ ನೋಡೋಣ. ಇದರೊಂದಿಗೆ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.